ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿ ವಿಚಾರದಲ್ಲಿ ಕೆಲವು ಸಂಸ್ಥೆಗಳಿಂದ ಕಂಡೀಷನಲ್ ಸೇಲ್ ಡೀಡ್ ತೆಗೆದುಕೊಂಡಾಗ ಆ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಕೆಲವು ಬಾರಿ ಅದನ್ನು ಅವ್ರು ಮಾರೋದಕ್ಕೆ ಇಷ್ಟಪಡ್ತಾರೆ ಅಥವಾ ಕೆಲವು ಬಾರಿ ನಾವು ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಆವಾಗ ಅದು ತುಂಬ ತೊಂದರೆ ಆಗುತ್ತೆ, ರಿಸ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಕಾರಣ ಅದು GPA ಮೂಲಕ ವ್ಯವಹಾರ ಆಗುತ್ತೆ. ಈ GPA ಅನ್ನೋದು ನಾ ಹೇಳ್ದಂಗೆ ಇದು ಒಬ್ಬರ ಪರವಾಗಿ ನೀವು ಮಾಡಬಹುದಾದಂಥ ಕಾರ್ಯಗಳಿಗೆ ನಿಮಗೊಂದು ಅಧಿಕಾರ ಪತ್ರ. ಅದಕ್ಕೆ ಕಾಲದ ಮಿತಿ ಇರುತ್ತೆ. ಆಮೇಲಿಂದ ಯಾರು ನಿಮಗೆ GPA ಕೊಟ್ಟಿರ್ತಾರೋ ಅವರು ಯಾವತ್ತೇ ಆಗಲಿ ಅದನ್ನು ವಾಪಸ್ ಪಡಿಬೋದು, ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಆ್ಯಸ್ ಪರ್ ನಮ್ಮ ಕಾನೂನಿನ ಪ್ರಕಾರ, ಆ್ಯಕ್ಟ್ ಪ್ರಕಾರ ಈ ಒಂದು ಆಸ್ತಿ ಮಾರಾಟದ ವಿಚಾರ ಬಂದಾಗ ಯಾವುದೇ ಒಂದು GPA ಕೊಟ್ಟಾಗ ನಿಮ್ಮ ರಕ್ತ ಸಂಬಂಧಿಗಳಲ್ಲಿದ್ದಾಗ ಯಾವುದೇ ರೀತಿ ಸ್ಟ್ಯಾಂಪ್ ಡ್ಯೂಟಿ ಇರೋದಿಲ್ಲ. ಆದರೆ ನಿಮ್ಮ ಫ್ಯಾಮಿಲಿಯಿಂದ ಕುಟುಂಬದ ಹೊರಗಡೆ ನೀವು ಅದೇ ರೀತಿ ಒಂದು GPA ಕೊಟ್ಟಾಗ ನೀವು ಏನೀಗ ಸ್ಟ್ಯಾಂಪ್ ಡ್ಯೂಟಿ ಅಂತ ಇರುತ್ತೆ, ಪ್ರಸಕ್ತದ ದರ 5.6% ಏನಿದೆ ಅದನ್ನು ಕೊಟ್ಟು ರಿಜಿಸ್ಟರ್ ಮಾಡಬೇಕು. ಇಲ್ಲ ಅಂತಂದರೆ ಆ ರೀತಿಯ GPAಗಳಿಗೆ ಬೆಲೆ ಇರೋದಿಲ್ಲ. ಏಕೆ ಅಂತಂದರೆ ಈ ಮುಂಚೆ ಎಲ್ಲ ಆಸ್ತಿ ವ್ಯವಹಾರನ ಯಾರೂ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇ ಮಾಡ್ತಾ ಇರಲಿಲ್ಲ. ಬರೀ GPA ಮೂಲಕನೇ ಒಬ್ಬರ ಮೂಲಕ ಬರ್ತಾ ಇತ್ತು. ಇದರಿಂದ ಎರಡು ಸಮಸ್ಯೆಗಳಾಗುತ್ತೆ. ಒಂದು, ಸರ್ಕಾರಕ್ಕೆ ಸೇರಬೇಕಾದ ಸ್ಟ್ಯಾಂಪ್ ಡ್ಯೂಟಿ ಸಿಗ್ತಾ ಇರಲಿಲ್ಲ. ಇನ್ನೊಂದು, ಈ ಒಂದು ಕಾನೂನಿನಾತ್ಮಕವಾಗಿ ಒಂದು ಆಸ್ತಿಗೆ ಯಾರು ಒಡೆಯರಾಗಬೇಕೋ ಅದು ಸಮಸ್ಯೆಗಳೀಡಾಗ್ತಾ ಇತ್ತು. ಯಾಕೆಂದರೆ ಯಾವುದೇ ಮೂಮೆಂಟಲ್ಲಿ ಕೂಡ ಆ GPA ಒಬ್ಬರು ಕ್ಯಾನ್ಸಲ್ ಮಾಡಿದ್ರು ಕೂಡ ಮುಂದೆ ಏನು ಮಾಡಿದಂಥ ಎಕ್ಸಿಕ್ಯೂಟ್ ಮಾಡಿದಂಥ ಎಲ್ಲ GPAಗಳು ಕ್ಯಾನ್ಸಲ್ ಆಗ್ತವೆ. ಹಾಗಾಗಿ ದಯವಿಟ್ಟು ನನ್ನ ಒಂದು ವಿನಂತಿ ಏನಂತಂದರೆ, ಈ ಆಸ್ತಿ ಮಾರಾಟ, ಆಸ್ತಿ ಖರೀದಿ ಸಂದರ್ಭಗಳಲ್ಲಿ GPA ಬಗ್ಗೆ ತಾವು ತುಂಬ ಎಚ್ಚರವಾಗಿರಬೇಕು. ಮೈಯೆಲ್ಲ ಕಣ್ಣಾಗಿ ನೀವು ನೋಡಿ ಮಾಡಬೇಕು. ಯಾಕೆಂದರೆ ಎಷ್ಟೋ ಸಲ GPA ಇರುತ್ತೆ, ಆದರೆ ಅದರಲ್ಲಿ ಮಾರಾಟ ಮಾಡುವಂಥ ಅಧಿಕಾರನೇ ಇರಲ್ಲ. ಹಾಗಾಗಿ GPA ಇದ್ದ ತಕ್ಷಣ ಅದಕ್ಕೆ ಅದರಲ್ಲಿ ಅಧಿಕಾರ ಇರ್ತಾನೆ, ನಾವು ಸಂಪೂರ್ಣವಾಗಿ ಓದಿ ಅದರಲ್ಲಿ ಏನಿದೆ ಅಂತ ನೋಡಿ ಆಮೇಲೆ ನಾವು ನಿರ್ಧಾರ ತೆಗೆದುಕೊಳ್ಬೇಕು. ಸ್ನೇಹಿತರೆ, ಈ ಕಾನೂನಿನ ಇನ್ನಿತರ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ನಮಸ್ಕಾರ.